ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 2 ಪಾಲಿನಾಮಿಯಲ್ಸ್ ಎಕ್ಸಸೈಸ್ 2 ಅನ್ನು ತಿಳಿಸುತ್ತೀನಿ. ಪಾಲಿನಾಮಿಯಲ್ಸ್ ಅಂದರೆ ಏನಂತಂದ್ರೆ ಹೇಳ್ತೀನಿ ಬನ್ನಿ. ಪಾಲಿನಾಮಿಯಲ್ಸ್ ಅಂದರೆ ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಆ್ಯಂಡ್ ದ ಪವರ್ ಹೋಲ್ ನಂಬರ್. ಅಂದರೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ. ಕಾನ್ಸ್ಟೆಂಟ್ ಅಂದ್ರೆ ನಂಬರ್ 1 2 3 ಈ ಥರ ಕಾನ್ಸ್ಟೆಂಟ್ ರೀ. ಹಾಗೂ ವೇರಿಯೇಬಲ್ ಎಕ್ಸ್, ನಾವು ವೇರಿಯೇಬಲ್ ಯಾವ್ದು ಬೇಕಾದ್ರೆ ಹಚ್ಕೋಬೋದು. ಹಾಗೆ ಪವರ್ ಹೋಲ್ ನಂಬರ್ ಇರಬೇಕು, 0 1 2 3 ಇನ್ಫಿನಿಟ್ ಯಾವ್ದಾದ್ರು ಹೋಲ್ ನಂಬರ್ ಇರಬೇಕು, ಅದು ಹೋಲ್ ನಂಬರ್ ಇರಬೇಕು. ಅದಕ್ಕೆ ಪಾಲಿನಾಮಿಯಲ್ಸ್ ಅಂತಂತಾರೆ. ಈಗ ಹೇಳ್ತೀನಿ ಬರ್ರಿ ಎಕ್ಸಸೈಸ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಆರ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್ ಆ್ಯಂಡ್ ವಿಚ್ ಆರ್ ನಾಟ್? ಸ್ಟೇಟ್ ರೀಸನ್ ಫಾರ್ ಯುವರ್ ಆನ್ಸರ್. ಅಂದರೆ ಇದರ ಅರ್ಥ ಏನು? ಈ 3 ಟರ್ಮ್ಸ್ ಒಳಗೆ ಸೇಮ್ ವೇರಿಯೇಬಲ್ಸ್ ಇದಾವೆ ನೋಡ್ರಿ ಅಂತ ಕೇಳತ್ತಾರೆ. ಇಲ್ಲಿ ಎಕ್ಸ್ ಐತಿ, ಈ ಕಾನ್ಸ್ಟೆಂಟ್ ಜೊತೆ ವೇರಿಯೇಬಲ್ ಎಕ್ಸ್ ಐತಿ, ಈ ಕಾನ್ಸ್ಟೆಂಟ್ ಜೊತೆ ಎಕ್ಸ್ ಐತಿ. ಇಲ್ಲಿ ಏನೂ ಇಲ್ಲ ಅಂದ್ರೆ ನಾವು ಎಕ್ಸ್ ಹಚ್ಕೋಬೋದು, ವೈರ್ ಹಚ್ಕೋಬೋದು. ಆದರೆ ಇಲ್ಲಿ ಏನಿರುತ್ತೆ ಅದು ಇಲ್ಲಿ ಹಚ್ಕೋಬೇಕು ಸೇಮ್. ಹಾಗಾದರೆ ಇದು ನೋಡ್ರಿ, ಇದು ಎಲ್ಲ ಟರ್ಮಲ್ಲಿ ಎಕ್ಸ್ ಇದೆ, ಅದಕ್ಕೆ ಇದು ಇಟ್ ಈಸ್ polynomial in one variable. ಹಾಗೆ ಎರಡನೇದ್ದು y² ಪ್ಲಸ್ √2. ಇದರ ಅರ್ಥ ಏನಂದ್ರೆ ಈ ಟರ್ಮ್ ಒಳಗೆ y ಐತಿ, ಈ ಟರ್ಮ್ ಒಳಗೆ ಏನಿಲ್ಲ ಅಂದ್ರೆ ನಾವು ಇಲ್ಲೇನು ಹಚ್ಕೋಬೋದು, ಇಲ್ಲೇನಿರುತ್ತೆ ಅದನ್ನ ಹಚ್ಕೋಬೋದು. ಸೇಮ್ ವೇರಿಯೇಬಲ್ ಇರ್ಬೇಕಿರೋದು, ನಾವು y ಹಚ್ತೀವಿ. ಅದಕ್ಕೆ ಇದು ನೋಡ್ರಿ, ಈ ಟರ್ಮ್ ಒಳಗೆ ಸೇಮ್ ಐತಿ ರೀ ವೇರಿಯೇಬಲ್. ಈ ಕಡೆನೂ ಐತಿ, ಈ ಕಡೆನೂ ಐತಿ. ಹಾಗಾದರೆ ಇದು ಇಟ್ ಈಸ್ polynomial in one variable. ನೆಕ್ಸ್ಟ್ ಥರ್ಡ್ ಅಂತ t ಪ್ಲಸ್ t √2. ಥರ್ಡ್ ಅಂತ ನೆಕ್ಸ್ಟ್ 3√t ಪ್ಲಸ್ t √2 ಹೀಗೆ ಕೊಟ್ಟಿದ್ದಾರೆ. ರೂಟ್ ಅಂತ ಬಂತಂದ್ರೆ ನಾವೇನು ಬರ್ಕೋಬೇಕು, 3t. ರೂಟ್ ಬಂತಂದ್ರೆ 1/2 ಅಂತಂದು ಬರ್ಕೋಬೇಕು. ಹಾಗೆ ಪ್ಲಸ್ t 2. ನಾ ಏನಂತಿದ್ದೆ 1/2 ಅಂತ ಬರ್ಕೋಬೇಕು. ರೂಟ್ ಇತ್ತಂದ್ರೆ 1/2 ಅಂತಂದು ಬರ್ಕೋಬೇಕು. ನಾ ಏನಂದಿದ್ದೆ, ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಪವರ್ ಶುಡ್ ಬಿ ಹೋಲ್ ನಂಬರ್. ಆದರೆ ಇಲ್ಲಿ ಕಾನ್ಸ್ಟೆಂಟ್ ಐತ್ರಿ ಮತ್ತು ವೇರಿಯೇಬಲ್ ಐತಿ, ಅದರ ಪವರ್ 1/2 ಐತಿ, ಹೋಲ್ ನಂಬರಲ್ಲಿ ಇದು. ಅದಕ್ಕೆ ಇದು ಏನಾಗುತ್ತೆ, ಇಟ್ ಈಸ್ ನಾಟ್ polynomial in one variable. ಹಾಗೆ ನಾಲ್ಕನೇದು ಇಲ್ಲಿ y ಅಂತೈತಿ. y ಏನೂ ಇಲ್ಲ ಅಂದ್ರೆ ಏನು ಬರ್ಕೋಬೇಕು ನಾವು, 1 ಪ್ಲಸ್ ರಾಂಗ್ ಆಯ್ತು. ಇಲ್ಲಿ ಬರಬೇಕು 1 ಪ್ಲಸ್ 2. ಇದು ಪಾಸಿಟಿವ್ ಇರ್ತಿರ್ತಾಳೆ ತಾಳಗೆ ಡಿನಾಮಿನೇಟ್ರ್ ಒಳಗೆ, ಮ್ಯಾಗ ನ್ಯೂಮಿರೇಟ್ರ್ ಒಳಗೆ ಹೋತಂದ್ರೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ಇದೇನಾಗುತ್ತೆ y -1. ಇದು ತಳಗೆ +1 ಇರುತ್ತೆ, ಏನಿಲ್ಲ ಅಂದ್ರೆ 1 ಇರ್ತೀರಿ, ಅದಕ್ಕೆ 1 ಇರ್ತೀರಿ. ಇದು ಮ್ಯಾಗ ಹೋತಂದ್ರೆ -1 ಆಗುತ್ತೆ, y -1 ಆಗುತ್ತೆ. ಅದಕ್ಕೆ y -1 ಆಗುತ್ತೆ. ಹಾಗಾದರೆ ಇದು ಇಟ್ ಈಸ್ ನಾಟ್ polynomial in one variable. ಹಾಗೆ ನೆಕ್ಸ್ಟ್ ಫಿಫ್ತ್ ಅಂತ ನೋಡ್ರಿ. ಈ 3 ಟರ್ಮ್ ಒಳಗೆ ಬೇರೆ ಬೇರೆ ಥರ ಅದಾವ್ರಿ.
ನೋಡಿರಿ ಇದು ಎಕ್ಸ್ ಐತ್ರಿ, ಇದು ವಾಯ್ ಐತಿ, ಇದು ಟಿ ಐತಿ. ಇವು ಎಕ್ಸ್ ಸೇಮ್ ಅದಾವನ್ರಿ ಇಲ್ಲಿ? ಇಲ್ಲ. ವಾಯ್ ಸೇಮ್ ಐತೇನ್ರಿ? ಇಲ್ಲ. ಟೀನೂ ಐತೇನ್ರಿ? ಇಲ್ಲ. ಅದಕ್ಕೆ ನಾವೇನು ಬರ್ಕೊಂಡು ಸೇಮ್ ರೀ, ಇಲ್ಲಿ ಮೇಲೆ ಏನು ಬರ್ತಿದ್ನಿ ಅದನ್ನ ಇಲ್ಲಿ ಬರ್ಬೇಕು ರೀ. ಹಾಗೆ ನೆಕ್ಸ್ಟ್ ರೈಟ್ ದ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಅಂದರೆ ಎಕ್ಸ್ ಸ್ಕ್ವೇರಿಂದ ಕೋಎಫಿಷಿಯಂಟ್ ಅಂದರೆ ನಂಬರ್, ಈ ಎಕ್ಸಿನ ಮಗ್ಲು ಯಾವ್ದು ನಂಬರ್ ಇರುತ್ತೆ ಆ ನಂಬರನ್ನು ಬರೀಬೇಕಂತಂದು ಹೇಳ್ಯಾರಿ. ಈ ಎಕ್ಸ್ ಮಗ್ಲು ಏನೋ ಇರ್ಲಿಕ್ಕಂದ್ರೆ ಅದು ಒಂದಾಗುತ್ತೆ. ಅದಕ್ಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಟು ಒನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒಂದು 2 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್. ಹಾಗೆ ಇಲ್ಲಿ ಎಕ್ಸ್ ಮಗ್ಲ ಏನಿರುತ್ತೆ ಅದು ನಂಬರ್ನ ಹಾಕ್ಬೇಕಂದಿದ್ರು. ಆದರೆ ಇಲ್ಲಿ ಎಕ್ಸ್ ಮಗ್ಲು ಏನೂ ಇಲ್ಲ ಅಂದರೆ ಅದು 1 ಇರುತ್ತೆ ರೀ. ಹಾಗೆ ಸೇಮ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಟು 1 ನೀವು ಬರೀಬೇಕು ರೀ. ನಾನು ಹಾಕಿರ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ಟು -1 ಆಗುತ್ತೆ. ಹಾಗೆ ನೆಕ್ಸ್ಟ್ ಎಕ್ಸ್ ಸ್ಕ್ವೇರಿನ ಕೋಎಫಿಷಿಯಂಟ್ ಯಾವ್ದಂದ್ರೆ 5/2. ಇದ್ರ ಮಗ್ಲು ಯಾವ್ದು ಇರುತ್ತೆ ರೀ ಅದ ಬರೀಬೇಕು, 5/2. ಇದ್ರ ಮಗ್ಲು ಕೋಎಫಿಷಿಯಂಟ್ ಅಂದರೆ 5/2. ಇಲ್ಲಿ ಬರಿತೀನಿ ನೋಡ್ರಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಟು ಇದೇನಿರುತ್ತೆ ರೀ ಇಲ್ಲಿ ಅದನ್ನ ಬರೀಬೇಕು 5/2. ಹಾಗೆ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂತಂದು ಕೊಟ್ಟಿದ್ರಿ ಅವರು ಕ್ವಶನ್ಯಾಗ ಹೆಡ್ಡಿಂಗ್ ಒಳಗೆ. ಆದರೆ ಇದು ಎಕ್ಸ್ ಸ್ಕ್ವೇರ್ ಇಲ್ಲ. ಹಾಗಾದರೆ ಇದ್ರ ಮಗ್ಲು 2 ಐತೆ, ಅದನ್ನು ಬರೆಯಕ್ಕೆ ಬರಲ್ಲ, ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಬೇಕು ಅದಕ್ಕೆ ಇದು ಕೋಎಫಿಷಿಯಂಟ್ ಇಲ್ಲಿ ಬರ್ತು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 0 ಬರ್ತೀರಿ. ಹಾಗೆ ನೆಕ್ಸ್ಟ್ ಗಿವ್ ಒನ್ ಎಕ್ಸಾಂಪಲ್ ಈಚ್ ಆಫ್ ಅ ಬೈನಾಮಿಯಲ್ ಆಫ್ ಡಿಗ್ರಿ 35 ಆ್ಯಂಡ್ ಆಫ್ ಅ ಮೊನೋಮಿಯಲ್ ಆಫ್ ಡಿಗ್ರಿ 100. ನೀವು ಕಲ್ತಿದ್ರೆ ಅನ್ಸುತ್ತೆ ಹೇಳ್ತೀನಾಗ. ಬೈನಾಮಿಯಲ್ ಅಂದರೆ 2, ಮೊನೋಮಿಯಲ್ ಅಂದರೆ 1. ಅಂದರೆ 2 ಅಂದರೆ 2 ಟರ್ಮ್ಸ್, ಮೊನೋಮಿಯಲ್ ಅಂದರೆ 1 ಟರ್ಮ್ಸ್. ನಾ ಈಗ ಬರಿತೀನಿ ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಅಂದ್ರೆ ಇದು ಆನ್ಸರ್ ಬರೀರಿ. ನಾ ಎಷ್ಟು ಬರಿತೀನಿ ಅಂದರೆ 3x 35 ಪವರ್ ಶುಡ್ ಬಿ 35 ಹೋಲ್ ನಂಬರ್ ಇರ್ಬೇಕು ರೀ ಇದು. ಹಾಗೆ -4 ಇದು ಬೈನೋಮಿಯಲನ್ನ ಎಕ್ಸಾಂಪಲ್. ಡಿಗ್ರಿ 35 ಅಂದರೆ ಇದು ಡಿಗ್ರಿ 35 ಆಯ್ತಲ್ರಿ ಪವರ್. ನೋಡ್ರಿ ಬೈನೋಮಿಯಲ್ ಅಂದರೆ 2 ಟರ್ಮ್ಸ್ ಬಂದವ್ರಿ. ಹಾಗೆ ನೆಕ್ಸ್ಟ್ ಮೊನೋಮಿಯಲ್ ಫಸ್ಟ್. ಹಾಗೇನು ಬರಿತೀನಿ ಅಂದ್ರೆ √2y 100 ಡಿಗ್ರಿ 100 ಮಾಡಂತಾರೆ ಇವ್ರು. ನಾವು ಡಿಗ್ರಿ ಹಚ್ಕೋಬೋದು, ಯಾವ್ದು ಬೇಕಾದ್ರೂ ನಂಬರ್ಲಿ ಹಚ್ಚಿ 100 ಬರ್ಕೋಬೇಕ್ರಿ ನಾವು. ಡಿಗ್ರಿ ಶುಡ್ ಬಿ 100 ಇಲ್ಲಿ ಬರ್ದಾರ ನೋಡಿ. ಮೊನೋಮಿಯಲ್ ಅಂದ್ರೆ ಒಂದು ಟರ್ಮ್ ಬರ್ಬೇಕು ರೀ ಅದು. ಹಾಗೆ ನೆಕ್ಸ್ಟ್ ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಡಿಗ್ರಿ ಅಂದರೆ ಏನಂತಂದು ಇಲ್ಲಿ ಐತೆ ನೋಡ್ರಿ, ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್. ಇದ್ರೊಳಗೆ ಈ 3 ಟರ್ಮ್ ಒಳಗೆ ಈ ವೇರಿಯೇಬಲಿನ ಹೈಯೆಸ್ಟ್ ಪವರ್ ಯಾವ್ದು ಐತೆ ಅಂತ ಕೇಳತ್ತಾರ ರೀ. ಈ ವೇರಿಯೇಬಲ್ ಹೈಯೆಸ್ಟ್ ಪವರ್ ಅಂದ್ರೆ 3 ರೀ. ನೋಡಿ ಇಲ್ಲಿ 1 ಐತೆ ರೀ, ಹೈಯೆಸ್ಟ್ ಅಲ್ಲ, 2 ಅಲ್ಲ, ಹೈಯೆಸ್ಟ್ ಅಲ್ಲ, ಇದು 3 ಹೈಯೆಸ್ಟ್ ರೀ. ಅದಕ್ಕೆ ಡಿಗ್ರಿ ಈಸ್ ಈಕ್ವಲ್ಸ್ ಟು 3 ಈ ಥರ ಬರೀಬೇಕು ರೀ. ಹಾಗೆ ನೆಕ್ಸ್ಟ್ 4 ಮೈನಸ್ y² ಇದ್ರ ಡಿಗ್ರಿ ಇಲ್ಲಿ ಏನಿಲ್ಲ ಅಂದರೆ 1 ಬರ್ತದೆ. ಅದಕ್ಕೆ ಇದು 2 ಐತಲ್ಲ, ಇದು ಹೈಯೆಸ್ಟ್ ರೀ ಡಿಗ್ರಿ, ವೇರಿಯೇಬಲ್ನ ಹೈಯೆಸ್ಟ್ ಡಿಗ್ರಿ ಈಸ್ ಈಕ್ವಲ್ಸ್ ಟು 2. ಹಾಗೆ ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ ಅಂದರೆ 1,
ಇಲ್ಲಿ ಏನೂ ಇಲ್ಲ ಅಂದ್ರೆ 1. ಹಾಗಾದ್ರೆ ಎರಡು ಕಡೆ ಒಂದು ಕಾಮನ್ ಐತಿ ರೀ, ಅದಕ್ಕೆ ಇದು ಸೇಮ್ ಐತಂದ್ರೆ ನಾವು ಸೇಮ್ ಬರೀಬೇಕು. ಡಿಗ್ರಿ ಇಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ ಥರ್ಡ್, ಫೋರ್ತ್, 3 ನೋಡ್ರಿ. ನೆಕ್ಸ್ಟ್ ಇಲ್ಲಿ ಮಗ್ಳು ಏನೂ ಇಲ್ಲ ಅಂದ್ರೆ ನಾವು ಯಾವ್ದಾರು ಒಂದು ವೇರಿಯೇಬಲ್ ಹಚ್ಕೋಬೇಕು ರೀ. ನಾನು ಇದು ಸೇಮ್ ಆ್ಯಸ್ ಇಟ್ ಈಸ್ 3 ಹಚ್ತೀನಿ. ನಾ ಯಾವ್ದಾರು ವೇರಿಯೇಬಲ್ ಹಚ್ಚಬೇಕು ಎಕ್ಸ್. ಹಾಗೆ ಮೇಲ್ಗಡೆ 0 ಅಂತ ಬರ್ಕೊತೀನಿ ರೀ ನಾ, 0. ಹಾಗಾದ್ರೆ 0 ಅಂದರೆ ಇದು 1 ಇದ್ದಂಗೆ, 0 ಅಂದ್ರೆ 1 ಇದ್ದಂಗೆ. ಅದಕ್ಕೆ ಡಿಗ್ರಿ ಇಸ್ ಈಕ್ವಲ್ಸ್ ಟು ಈ ಎಕ್ಸ್ ಮ್ಯಾಗ ಏನೈತಿ ರೀ 0 ಐತಿ, ಅದನ್ನ ನಾ 0 ಅಂತ ಬರ್ಕೊತೀನಿ. ಈಗ ಇದು ಕೊಟ್ಟಿರ್ತಾರೆ ಅದನ್ನ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಹಚ್ಚಬೇಕು. ಹಾಗೆ ನಾವು ಯಾವ್ದಾರು ಒಂದು ವೇರಿಯೇಬಲ್ ಹಚ್ಕೊಂಡು ಇದ್ರ ಮ್ಯಾಗ 0 ಅಂತ ಬರೀಬೇಕು. ಹಾಗೆ ಡಿಗ್ರಿ ಇಸ್ ಈಕ್ವಲ್ಸ್ ಟು 0. ಇದು ಎಕ್ಸ್ ವೇರಿಯೇಬಲ್ ಮ್ಯಾಗ ಏನೈತಿ ಅಂತ ಬರೀಬೇಕು. ಇದು ಎಕ್ಸಾಮ್ ಒಳಗೆ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಅಂತ ಬರ್ದಿರ್ತೀನಿ. ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಲೀನಿಯರ್ ಅಂದರೆ ಒಂದು ಇರ್ಬೇಕು ರೀ, ಅದು ಪವರ್ 1 ಇರ್ಬೇಕು. ಹಾಗಾದರೆ ಇಲ್ಲಿ ಲೀನಿಯರ್ ಅಂದರೆ 1, ಇಲ್ಲಿ 2 ಐತ್ರಿ. ಹಾಗಾದರೆ ಇದು 2 ಅಂದರೆ ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂದ್ರೆ 3. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ರಿಪೀಟ್ ಮಾಡ್ತೀನಿ. ಲೀನಿಯರ್ ಅಂದರೆ 1, ಕ್ವಾಡ್ರಾಟಿಕ್ ಅಂದರೆ 2, ಕ್ಯೂಬಿಕ್ 3. ಕ್ಯೂಬ್ ಅಂದರೆ 3, ಕ್ವಾಡ್ರಾಟಿಕ್ ಅಂದರೆ 2, ಲೀನಿಯರ್ ಅಂದರೆ 1. ಹಾಗಾದರೆ ಇದು ಕ್ವಾಡ್ರಾಟಿಕ್ ಆಗುತ್ತೆ ನೋಡ್ರಿ. ಮ್ಯಾಗ 2 ಐತಿ ಅಂದ್ರೆ ಕ್ವಾಡ್ರಾಟಿಕ್ ಅಂತಾರೆ. 2 ಅಂದ್ರೆ ಕ್ವಾಡ್ರಾಟಿಕ್, 1 ಅಂದ್ರೆ ಲೀನಿಯರ್. ಇದು 2 ಐತಲ್ರಿ, ಅದು ಕ್ವಾಡ್ರಾಟಿಕ್ ಅಂತ ಬರ್ತೀವಿ. ಹಾಗೆ ನಾ ಅಂದಿದ್ದೆ 3 ಅಂದರೆ ಕ್ಯೂಬಿಕ್ ಅಂತಂದು ಬರೀಬೇಕು ರೀ. 3 ಅಂದರೆ ಕ್ಯೂಬ್. ಅದ್ರ ಏನ್ರಿ ಪವರ್ 3, 2, 1 ಬಂತಂದ್ರೆ 1 ಅಂದ್ರೆ ಲೀನಿಯರ್. ಅದ್ರ ಮೇಲೆ ಏನ್ರ 1 ಬಂತಂದ್ರೆ ಅದು ಲೀನಿಯರ್ ಅಂತಂದು ಬರೀಬೇಕು ರೀ. 2 ಅಂತ ಬಂತಂದ್ರೆ ಕ್ವಾಡ್ರಾಟಿಕ್, 3 ಅಂತ ಬಂತಂದ್ರೆ ಕ್ಯೂಬಿಕ್ ಅಂತ ಬರೀಬೇಕು ರೀ. ಇಲ್ಲಿ ಬರೀತೀನಿ ನೋಡ್ರಿ, ನಾ ಕ್ಯೂಬಿಕ್ ರೀ ಇದು. ಹಾಗೆ ನೆಕ್ಸ್ಟ್ y+y² + 4. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದರೆ 1. ಹಾಗೆ ನೆಕ್ಸ್ಟ್ ಇಲ್ಲಿ 2 ಅಂದ್ರೆ ಕ್ವಾಡ್ರಾಟಿಕ್ ಅಂದಿದ್ದಾನ, ಅದು ಹಾಗಾದ್ರೆ ಇದು ಕ್ವಾಡ್ರಾಟಿಕ್ ಆಗುತ್ತೆ. ನೆಕ್ಸ್ಟ್ 1 + x ಅಂದರೆ ಇದು ಇಲ್ಲಿ ಏನೂ ಇರ್ಲಿಕ್ಕಂದ್ರೆ 1, ಇನ್ನಿಲ್ಲ ಅಂದರೆ 1 ಆಗುತ್ತೆ ರೀ. ಇದು ಎಕ್ಸ್ ಪವರ್ ಇನ್ನಿಲ್ಲ ಅಂದ್ರೆ ಮೇಲೆ 1 ಆಗುತ್ತೆ ರೀ. ಹಾಗಾದರೆ ಇದು ಲೀನಿಯರ್. ಹಾಗೆ ನೆಕ್ಸ್ಟ್ 3t, ಇಲ್ಲಿ ಮೇಲೆ ಏನೂ ಇರಲಿಲ್ಲ ಅಂದರೆ ಅದು 1, ಹಾಗಾದರೆ ಇದೇನಾಗುತ್ತೆ ಲೀನಿಯರ್. ನೆಕ್ಸ್ಟ್ r², 2 ಅಂತ ಬಂತಂದರೆ ಅದು ಕ್ವಾಡ್ರಾಟಿಕ್, 2 ಅಂದ್ರೆ ಕ್ವಾಡ್ರಾಟಿಕ್, ಹಾಗಾಗಿ ನಾನು ಕ್ವಾಡ್ರಾಟಿಕ್ ಅಂತಂದು ಬರ್ತೀನಿ. ನೆಕ್ಸ್ಟ್ 7x³ 3 ಅಂದರೆ ನಾನೇನಂದ್ರೆ ಕ್ಯೂಬಿಕ್ ಅಂತಂದು ಬರೀಬೇಕು. ಇಲ್ಲಿಗೆ ಎಕ್ಸಸೈಸ್ 2.1 ಪಾಲಿನಾಮಿಯಲ್ಸ್ 2.1 ಮುಗೀತು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಂಡಿನಿ. ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್, ಶೇರ್. ಟಾಟಾ, ಬಾಯ್ ಬಾಯ್.